ಸೊ ನಮಸ್ತೆ ಎಲ್ಲರಿಗೂ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ಒಂದು ಕ್ರೇಜಿ ಆಗಿರೋ ಸ್ಪಾಟಿಗೆ ಬಂದಿದ್ದೀವಿ. ಸೊ ನಾವಿರೋ ಜಾಗದ ಹೆಸರು ಬಂದು ಕೋಟೆ ಬೆಟ್ಟ ಅಂತ. ಸೊ ಇವಾಗ ನಾವಿರೋದು ಕೋಟೆ ಬೆಟ್ಟ ಫ್ರಂಟ್ ಸೈಡ್ ಅಲ್ಲ, ಬ್ಯಾಕ್ ಸೈಡ್. ಇದು ತುಂಬ ಜನ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಇವತ್ತು ನಾನು ನಮ್ಮ ಕಸಿನ್ ಅಣ್ಣಂದಿರ ಜೊತೆ ಇಲ್ಲಿ ಈ ಕೋಟೆ ಬೆಟ್ಟಕ್ಕೆ ಬಂದಿದ್ದೀನಿ. ಸೊ ನೋಡ್ಬೋದು ನೀವು, ಅದೇ ಕೋಟೆ ಬೆಟ್ಟ ಬ್ಯಾಕ್. ಅದು ಕೋಟೆ ಬೆಟ್ಟ ಬ್ಯಾಕ್ ಇವಾಗ ನಾವಿರೋದು. ಸೊ ಅಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದ್ರ ಮುಂದೆನೇ ಆ್ಯಕ್ಚುಲಿ ನಿಮಗೆ ಟೆಂಪಲ್ ನೋಡೋಕ್ಕೆ ಸಿಗೋದು ಇವಾಗ. ಸೊ ನಾವು ಕೋಟೆ ಬೆಟ್ಟ ಬ್ಯಾಕಲ್ಲಿ ಇದ್ದೀವಿ ಆ್ಯಕ್ಚುಲಿ, ಕರೆಕ್ಟಾಗಿ ನಾವು. ಸೊ ಏರಿಯಾ ತುಂಬ ಚೆನ್ನಾಗಿ ಗೊತ್ತಿಲ್ಲ, ನಾವು ಹೋಗೋ ಏರಿಯಾ ತುಂಬ ಚೆನ್ನಾಗಿ ಗೊತ್ತಿರಲ್ಲ ಆ್ಯಕ್ಚುಲಿ. ಸೊ ನೋಡ್ಬೋದು, ಏರಿಯಾ ಮಾತ್ರ ಕ್ರೇಜಿ ಆಗಿದೆ. ಸೊ ನೀವು ಗೇಮ್ಸಲ್ಲೆಲ್ಲ ನೋಡಿರ್ಬೋದು, ಇದು ಹಿಲ್ ಕ್ಲೈಂಬಿಂಗ್ ರೇಸು. ಸೊ ಇವಾಗ ನಾವು ಬರಬೇಕಾದ್ರೆ ಲೈವಾಗಿ ಹಿಲ್ ಕ್ಲೈಂಬಿಂಗ್ ಮಾಡ್ಕೊಬಂದ್ವಿ. ಸೊ ನಾವು ಹೋಗ್ಬೇಕಾದ್ರೆ ತೋರಿಸ್ತೀನಿ ಹೆಂಗಿತ್ತು ಅಂತ. ಸೊ ಜಾಗ ಮಾತ್ರ ಕ್ರೇಜಿ ಆಗಿದೆ. ಸೊ ಇವಾಗ ಟೈಮ್ ಬಂದು 1 ಗಂಟೆ ಆಗಿರಬೇಕು. ಸೊ ನಾವು ಬರಬೇಕಾದ್ರೆ ಫುಲ್ ಮೋಡ ಅಂದರೆ ಫುಲ್ ಮೋಡ ಇತ್ತು. ಇಲ್ಲಿ ಯಾವಾಗ ರೀಚ್ ಆದ್ವಿ, ಇವಾಗ ಫುಲ್ ಬಿಸಿಲಾಗಿದೆ. ಸೊ ನೋಡ್ಬೋದು, ಜರ್ಕಿನ್ ಒಳಗಡೆ ಎಲ್ಲ ಸ್ವೆಟ್ ಆಗ್ತಿದೆ ನನಗೆ ಫುಲ್ಲು. ಆ ಜಾಗದಿಂದ ಬೆಟ್ಟ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ನಿಮ್ಗೆ ತೋರ್ಸೋಕ್ಕೋಸ್ಕರ ಹಿಂದೆ ಬಂದಿದ್ದೀನಿ ಮತ್ತೆ. ಸೊ ನೋಡ್ಬೋದು ನೀವಲ್ಲಿ. ಸೊ ಆ ಬೆಟ್ಟದ ಕೆಳಗಡೆನೇ ಆ್ಯಕ್ಚುಲಿ ಕೋಟೆ ಬೆಟ್ಟ ಟೆಂಪಲ್ ಇರೋದು. ಸೊ ಅದ್ರ ಮೇಲೆ ಬೆಟ್ಟನೇ ಕೋಟೆ ಬೆಟ್ಟ. ಸೊ ನೋಡ್ಬೋದು ನೀವು, ಏನು ಕ್ಲಿಯರಾಗಿ ಕಾಣಿಸ್ತಿದೆ ಇವಾಗ ಇಲ್ಲಿಂದ ಅಂತ. ಸೊ ಅದು ಫುಲ್ ಹತ್ತಕ್ಕೆ ಹೋಗಲ್ಲ. ಸೊ ಅದಕ್ಕೆ ಅರ್ಧ, ಅದು ಫುಲ್ ಗಾಡಿ ಹೋಗಲ್ಲ ಅಲ್ಲಿ ಗಂಟ. ಸೊ ಅದರ ಅರ್ಧ ನಾವು ಹತ್ಬಿಟ್ಟು ವಾಪಸ್ ಬರೋಣ. ಸೊ ಬನ್ನಿ ಹೋಗೋಣ. ಸೊ ನಾವು ಕಾರ್ ಹೋಗೋಣ ಅಂತ ಇದ್ವಿ, ಆದರೆ ರೋಡ್ ನೋಡಿ ಅಷ್ಟೊಂದು ಚೆನ್ನಾಗಿಲ್ಲ ಇಲ್ಲಿ ರೋಡೆಲ್ಲ. ಸೊ ಇವಾಗ ನಾವು ಕಾರ್ನ ಅಲ್ಲೇ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫುಲ್ ನಾವು ಬರಬೇಕಾದ್ರೆ ವೆದರ್ ಫುಲ್ ಚಿಲ್ಲಾಗಿತ್ತು. ಇವಾಗ ಫುಲ್ ಹಾಟ್ ಆಗ್ತಾ ಇದೆ ಇವಾಗ ಫುಲ್ಲು. ಸೊ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ 4 ಗಂಟೆ ಮೇಲೆ ಬರೋಣ ಅಂತ. ಸೊ 4 ಗಂಟೆಗೆ ನನಗೇನೋ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ನಾವು ಬೇಗನೆ ಬಂದ್ವಿ. ಫುಲ್ಲು ಮೋಡ ತುಂಬ್ಕೊಬಿಟ್ಟಿತ್ತು ಮೇಲೆ. ಸೊ ಅದಕ್ಕೆ ನಾವು ಹೊರಟ್ವಿ. ಸೊ ಕೆಲಸನ ನಾಳೆ ಪೋಸ್ಟ್ಪೋನ್ ಮಾಡಿಬಿಟ್ಟು 4 ಗಂಟೆ ಮೇಲೇ ಬರ್ಬೋದಿತ್ತು. ಇವಾಗ ಫುಲ್ ಬಿಸಿಲಾಗ್ಬಿಟ್ಟಿದೆ ಇಲ್ಲಿ. ಸೊ ನೋಡ್ಬೋದು ನೀವು ರೋಡ್ ಹೆಂಗಿದೆ ಅಂತ. ಇಲ್ಲಿ ಕಾರ್ ತೊಗೊಬಂದರೆ ಕಾರೆಲ್ಲ ಊಸ್ಟ್ ಆಗಿಬಿಡುತ್ತೆ ಇಲ್ಲಿ. ಸೊ ಅಲ್ಲಿ ಮುಂದೆ ಹೋಗ್ತಾ ಇದ್ದಾನಲ್ಲ ಅವ್ರು ನಮ್ಮ ಕಸಿನ್ ಅಣ್ಣ, ಅವ್ರ ಜೊತೆನೇ ಬಂದಿದ್ದು ನಾನು ಆ್ಯಕ್ಚುಲಿ ಇಲ್ಲಿಗೆ. ಸೊ ನೋಡ್ಬೋದು, ಇಲ್ಲಿ ಒಂದು ಚಿಕ್ಕ ಹೊಳೆ ಥರ ಇದೆ ಇಲ್ಲಿ ಆ್ಯಕ್ಚುಲಿ. ಕ್ಲಿಯರಾಗಿ ನೋಡಿದ್ರೆ ಮೀನುಗಳೆಲ್ಲ ಕಾಣಿಸ್ತಿದೆ ಒಳಗಡೆ. ಸೊ ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಥರ ಇದೆ. ಸೊ ನೋಡ್ಬೋದ್ರಿ ನೀವು ಇಲ್ಲಿ ರೋಡು ಅಷ್ಟೊಂದು ಚೆನ್ನಾಗಿಲ್ಲ ರೋಡು. ಸೊ ನಾವು ಆ ಕಡೆಯಿಂದ ಫ್ರಂಟ್ ಸೈಡ್ ಕೋಟೆ ಬೆಟ್ಟಕ್ಕೆ ಹೋಗೋ ರೋಡು ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಲಾಸ್ಟ್ ಟೈಮ್ ನಾವು ಹೋದಾಗ ಸ್ಕೂಟಿ ತೊಗೊಂಡು ಹೋಗಿದ್ವಿ ಆ ಕಡೆ. ಸೊ ಫಸ್ಟ್ ಟೈಮ್ ನಾನು ಕೋಟೆ ಬೆಟ್ಟಕ್ಕೆ ಹೋದಾಗ ನಾನು ನಮ್ಮ ಅಕ್ಕ ಜೊತೆ ಕಾರಲ್ಲಿ ಹೋಗಿದ್ದೆ. ಸೊ ಸೆಕೆಂಡ್ ಟೈಮ್ ನನ್ನ ಫ್ರೆಂಡ್ ಜೊತೆ ಸ್ಕೂಟಿಯಲ್ಲಿ ಹೋಗಿದ್ದೆ. ಸೊ ಕೋಟೆ ಬೆಟ್ಟದ ಫ್ರೆಂಡ್ಸು ತುಂಬ ಸತಿ ನೋಡಾಯ್ತಂತ, ಫ್ರಂಟ್ ಸೈಡು ತುಂಬ ಸತಿ ನೋಡಾಯ್ತಂತ. ಇವಾಗ ನಾವು ಬ್ಯಾಕ್ ಸೈಡಿಗೆ ಬಂದ್ವಿ. ನಂಗೆ ಗೊತ್ತಿರಲಿಲ್ಲ ಈ ಬ್ಯಾಕ್ ಸೈಡು. ಆ್ಯಕ್ಚುಲಿ ನಮ್ಮ ಅಣ್ಣ ಕರ್ಕೊಂಬಂದಿದ್ದು ಈ ಜಾಗಕ್ಕೆ ನಾನು ಇವಾಗ. ಸೊ ನೋಡ್ಬೋದು, ನಾನು ಎಲ್ಲಿಗೆಲ್ಲ ಹೋಗ್ತೀನಿ ಆ ರೋಡ್ ಏನು ಚೆನ್ನಾಗೇ ಇರಲ್ಲ, ಆದರೆ ವ್ಯೂ ಮಾತ್ರ, ಸ್ಪಾಟ್ ಮಾತ್ರ ಕ್ರೇಜಿ ಆಗಿರುತ್ತೆ. ತುಂಬ ಅಂದರೆ ತುಂಬ ಬಿಸಿಲಿದೆ ಇಲ್ಲಿ ಆ್ಯಕ್ಚುಲಿ. ನಾನು ಉಸಿರಾಡ್ತಿರೋದು ನಾನು ಕೇಳಿಸ್ಕೊಂಡು ನೀವೇ ಗೆಸ್ ಮಾಡ್ಬೋದು ಎಷ್ಟು ಬಿಸಿಲಿದೆ ಅಂತ. ಸೊ 4x4 ಜೀಪೆಲ್ಲ ಇದ್ದಿದ್ರೆ ಆರಾಮ್ಸೆ ಬರ್ಬೋದಿತ್ತು ಈ ಕಡೆ. ಸೊ ಇವಾಗ ನಾವು ಬಂದಿದ್ದು ಮಾರುತಿ ವ್ಯಾನಲ್ಲಿ, ಅದನ್ನೂ ತೋರಿಸ್ತೀನಿ ನಾನು ನಿಮಗೆ. ಸೊ ನೋಡ್ಬೋದು ಇಲ್ಲಿ. ಸೊ ದೊಡ್ಡ ಕಾರಲ್ಲಿ ಆಗಿದ್ರೆ ಬರ್ಬೋದಿತ್ತು ನಾವು ಈ ಕಡೆ. ಸೊ ಅಲ್ಲೇ ನೋಡ್ತಾ ಇದ್ದೀರಾ ಬೆಟ್ಟ, ಅದೇ ಕೋಟೆ ಬೆಟ್ಟದ ಬ್ಯಾಕ್ ಸೈಡು ಇವಾಗ ನಾವಿರೋದು. ಸೊ ರೂಟ್ ಮಿಸ್ ಆಗಿಬಿಟ್ಟಿದ್ದೀನಿ ನಾನು. ಅಲ್ಲೊಂದು ರೋಡ್ ಇತ್ತು ಲೆಫ್ಟ್ಗೆ. ಸೊ ನಾನು ಆ ಕಡೆನೇ ಹೋಗ್ಬೇಕಾಗಿತ್ತು. ನಾನು ರೈಟ್ ತೊಗೊಬಿಟ್ಟೆ. ಇವಾಗ ನಮ್ಮ ಅಣ್ಣ ಕಾಲ್ ಮಾಡಿಬಿಟ್ಟು ಕರ್ದ, ಆಗ ಈ ಕಡೆ ಬಾ ಅಂತ. ಸೊ ಇಲ್ಲಿ ಹೆಂಗಂದರೆ, ಬೇರೆಯವ್ರು ಕಾಲ್ ಮಾಡಿದ್ರೆ ಇಲ್ಲಿ ನನಗೆ ಮಾತಾಡೋಕ್ಕೆ ಸಿಗ್ನಲ್ ಸಿಗೋಲ್ಲ. ಇವಾಗ ನಮ್ಮಣ್ಣ ಇದ್ರದ್ದು ಆ ಕಡೆ ಸೈಡ್ ಇದ್ದಾನೆ. ನಮ್ಮಣ್ಣ ಕಾಲ್ ಮಾಡಿದಾಗ ಮಾತ್ರ ನನಗೆ ಸಿಗ್ನಲ್ ಸಿಕ್ತು. ಸೊ ಏನಾದ್ರು ಆ್ಯಕ್ಚುಲಿ ನಾನು ಅಲ್ಲಿ ಆ ಜಾಗದಲ್ಲಿದ್ದೆ ಫಸ್ಟು. ಸೊ ಅದಕ್ಕೆ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಸೊ ಈ ಜಾಗದಲ್ಲಿ ಸ್ವಲ್ಪ ನೆಟ್ವರ್ಕ್ ಸಿಗ್ತಾ ಇದೆ ಆ್ಯಕ್ಚುಲಿ.
ಸೊ ನಾನು ಈಗ ಹೋಗಿದ್ದು ಈ ಕಡೆ. ಸೊ ನಾನು ಬರಬೇಕಾಗಿದ್ದು ಈ ಕಡೆ ರೋಡಿಂದ. ಸೊ ನಾನು ಮಿಸ್ಸಾಗಿ ಈ ಕಡೆ ರೋಡ್ ಹೋಗ್ಬಿಟ್ಟಿದ್ದೀನಿ. ಫಸ್ಟ್ ಟೈಮ್ ಅಲ್ಲ, ಆಗುತ್ತೆ, ಮಿಸ್ ಆಗುತ್ತೆ. ನಾನು ವೀಡಿಯೋ ಮಾಡ್ಬೇಕಾದ್ರೆ ನಮ್ಮನ್ನ ಮುಂಚೆನೇ ಹೋಗ್ಬಿಟ್ಟಿದ್ದ. ಸೊ ಅದಕ್ಕೋಸ್ಕರ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತು ರೋಡು. ಸೊ ಇವಾಗ ಮತ್ತೆ ಕಾಲ್ ಮಾಡಿಬಿಟ್ಟು ಆ ಕಡೆ ಎಲ್ಲ ಈ ಕಡೆ ಬಾ ಅಂದ. ಸೊ ನೋಡ್ಬೋದು ಏನು ಬಿಸಿಲಿದೆ ಅಂತ. ನಮ್ಮಣ್ಣ ಈ ಕಡೆ ಸೈಡು ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಕಾಣಿಸ್ದ ನಮ್ಮಣ್ಣ ಅಲ್ಲಿದ್ದಾನೆ. ಆ್ಯಕ್ಚುಲಿ ಇವಾಗ ಅಲ್ಲಿಗೆ ಹಂಗೆ ಹೋದ ನನಗೂ ಗೊತ್ತಿಲ್ಲ. ಸೊ ನನಗೆಲ್ಲೂ ರೋಡ್ ಕಾಣಿಸ್ತಾ ಇಲ್ಲ. ಸೊ ನಮ್ಮಣ್ಣ ಹಿಂಗೆ ಹೋದ, ರೋಡ್ ಕಡೆ ಹೋಗ್ತಾ ಇಲ್ಲ, ನಾನು ಕಾಡು ಕಡೆ ಹೋಗ್ತಾ ಇದ್ದೀನಿ. ರೋಡ್ ಚೂರು ಇಲ್ಲ. ತುಂಬ ಅಂದರೆ ತುಂಬ ಬಿಸಿಲಿದೆ. ಬಂದಾಗೆಲ್ಲ ಹಿಂಗೆ ಯಾಕಾಗುತ್ತೆ ನನಗೂ ಗೊತ್ತಿಲ್ಲ. ಸೊ ನಾವು ಹೋಗಿದ್ದ ಕಡೆ ಎಲ್ಲ ಫಸ್ಟ್ ಮನೆ ಬಿಡ್ಬೇಕಾದ್ರೆ ನೆಳೆದಿರುತ್ತೆ. ಯಾವಾಗ ಮನೆ ಬಿಟ್ಟು ಇನ್ನೊಂದು ಸ್ವಲ್ಪ ಜಾಗ ರೀಚ್ ಆಗ್ತೀನಿ ಬಿಸಿಲು ಬಂದುಬಿಡುತ್ತೆ. ಏನಕ್ಕಂತ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಫೈನಲಿ ಕಾಡಿಂದ ರೋಡಿಗೆ ಬಂದ್ವಿ. ನೋಡ್ಬೋದು 2 ಟೈರ್ ಮ್ಯಾಕ್ ಕಾಣಿಸ್ತಾ, ಇಲ್ಲೊಂದು ಅಲ್ಲೊಂದು. ಯಾವ ದೊಡ್ಡ ವೆಹಿಕಲ್ ಹೋಗಿರ್ಬೇಕು ಈ ಕಡೆ. ನಮ್ಮ ಮಣ್ಣಲ್ಲಿ ಸೆಲ್ಫ್ ಫೋಟೋಶೂಟ್ ಮಾಡ್ತಾ ಇದ್ದಾನೆ. ನಾನು ಲೇಟ್ ಆಯ್ತು ಬಂದಿದ್ದಂತ. ಇಲ್ಲ ಮಾರೆ, ನೀನು ಮೂಡೇ ಕಾಂಬ ಬೆದ್ಲು. ಸೊ ನೋಡ್ಬೋದು ಜಾಗ ಏನು ಮಸ್ತಾಗಿದೆ ಅಂತ. ಸ್ವಲ್ಪ ನೆರೆದಿದ್ರೆ ನಿಮಗೂ ಫುಲ್ ಗ್ರೀನರಿ ಕಾಣಿಸ್ತಾ ಇತ್ತು. ಸ್ವಲ್ಪ ಇವಾಗ ಫುಲ್ ಬ್ಲ್ಯಾಕ್ ಕಾಣಿಸ್ತಾ ಇರ್ಬೋದು ನಿಮ್ಗೆ ಸ್ವಲ್ಪ. ಸೊ ಇನ್ನೇನು ರೀಚ್ ಆದ್ವಿ. ನೋಡ್ಬೋದು, ನಾನು ಇದ್ರ ಬಗ್ಗೆನೇ ಮಾತಾಡ್ತಿದ್ದು. ಸೊ ಕಾಲಲ್ಲಿ ನಿಜ ಇಲ್ಲೆಲ್ಲ ಹತ್ಸೋಕ್ಕಾಗ್ತಾ ಇದ್ದಿಲ್ಲ, ಕೆಳಗಡೆ ನಿಲ್ಲಿಸ್ಬಿಟ್ಟೆ ಬರಬೇಕಾಗಿತ್ತು. ಸೊ ಇದೇ ಬಂಡೆ ಬಗ್ಗೆ ಮಾತಾಡ್ತಿದ್ದು. ನೋಡ್ಬೋದು, ಇದೇ ಬಂಡೆ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಸೊ ನಾವು ಪ್ರಾಪರ್ ಕೋಟೆ ಬೆಟ್ಟದ ಬ್ಯಾಕ್ ಸೈಡಲ್ಲಿ ಇದ್ದೀವಿ ನಾವು ಇವಾಗ. ನೋಡ್ಬೋದು, ಅದೇ ಕೋಟೆ ಬೆಟ್ಟ. ಇದೇ ಬೆಟ್ಟ ಬ್ರೋ? ಎಲ್ಲ ಕೋಟೆ ಬೆಟ್ಟ ಬೆಲ್ಟ್. ಓಕೆ, ಇದೆಲ್ಲ ಕೋಟೆ ಬೆಟ್ಟದ ಬೆಲ್ಟು. ಬೆಲ್ಟ್ ಅಂಚಿಗೆ ಎಂತ ಅಣ್ಣ? ಹಾಂ. ಸೊ ಬೆಲ್ಟ್ ಅಂದರೆ ಅದ್ರ ಪಾರ್ಟ್ಸ್ ಇದೆಲ್ಲ ಫುಲ್ಲು. ನೋಡ್ಬೋದು, ಇದು ಅಷ್ಟೇ. ಸ್ವಲ್ಪ ಕಾಣಿಸ್ತಿದೆಯಲ್ಲ ನಿಮಗೆ, ಇದು ಅದ್ರ ಕೆಳಗಡೆನೇ ಆ್ಯಕ್ಚುಲಿ ನಿಮಗೆ ಕೋಟೆ ಬೆಟ್ಟ ಟೆಂಪಲ್ ಇರೋದು. ಸೊ ನೆಕ್ಸ್ಟ್ ಟೈಮ್ ನಾನು ಹೋದಾಗ ತೋರಿಸ್ತೀನಿ. ಓಕೆ, ಎಂಜಾಯ್ ಮಾಡಿವಿ ಇವಾಗ. ಸೊ ಅಲ್ಲಿ ನೋಡಿ ಗೋಟ್. ನಮ್ಮ ಫ್ರೆಂಡ್ಸ್ ಬಂದರು, ಗೋಟ್ ನೋಡಿ ಅಲ್ಲಿ ಎಲ್ಲ ಹಿಂಗೆ ನೋಡ್ತಾ ಇದೆ. ಯಾಕಂತ ಗೊತ್ತಿಲ್ಲ. ನೋಡ್ಬೋದು ಅಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ತಾಳಿ. ಸೊ ನೋಡ್ಬೋದು, ಗೋಟ್ಸ್ಗಳು ಲೈನಾಗಿ ಬರ್ತಾ ಇದೆ. ಸೊ ಇಲ್ಲಂತೂ ತುಂಬ ಬಿಸಿಲಿದೆ. ಸೊ ಈ ವ್ಯೂಗೆ ನಾವು ಟಾಟಾ ಬಾಯ್ ಅಂದು ಇವಾಗ ಹೊರಡೋಣ ನಾವು. ಓಕೆ, ಬನ್ನಿ ಹೋಗೋಣ. ಸೊ ಮತ್ತೆ ನಮ್ಮಣ್ಣ ನನ್ನ ಬಿಟ್ಟು ಹೋಗ್ಬಿಟ್ಟ. ಪರವಾಗಿಲ್ಲ, ರೂಟ್ ಗೊತ್ತಿವಾಗ. ಸೊ ಬರಬೇಕಾದ್ರೆ ಅಷ್ಟೇ ರೂಟ್ ಗೊತ್ತಾಗಿದ್ದಿಲ್ಲ. ಸೊ ನನ್ನ ತುಂಬ ಸರ್ತಿ ಕರೆದ, ನಾನೇ ಹೋಗಿಲ್ಲ. ಸೊ ನಾವು ಬರಬೇಕಾದ್ರೆ ರೂಟ್ ಕಾಣಿಸ್ತಿಲ್ಲ. ಸೊ ಇವಾಗ ನೋಡಿ ಏನು ಮಸ್ತಾಗಿ ಕಾಣಿಸ್ತಿದೆ ರೂಟು.
ಫುಲ್ ಟೈರ್ಗಳು ಮಾರ್ಕು. ಸೊ ಲಾಸ್ಟ್ ಒಂದ್ಸತಿ ವ್ಯೂನ ನೋಡ್ಕೊಬೇಡಿ. ಸೊ ನೋಡಿದ್ರಲ್ಲ, ಸೊ ನಾವು ಇನ್ನೊಂದ್ಸತಿ ಯಾವಾಗ ಕೂರ್ಗಿಗೆ ಬರ್ತೀವಿ, ಸೊ ನಾನು ಇನ್ನೊಂದ್ಸತಿ ಕೋಟೆ ಬೆಟ್ಟ ಫ್ರಂಟ್ ಸೈಡ್ ತೋರ್ಸೋಕೆ ಟ್ರೈ ಮಾಡ್ತೀನಿ ನಿಮಗೆ. ಓಕೆ, ಇನ್ನೊಂದ್ಸತಿ ಬರೋಣ ಫ್ರಂಟ್ ಸೈಡ್ಗೆ. ಇದು ಬ್ಯಾಕ್ ಸೈಡ್ ಅಲ್ಲ ಇವಾಗ ನಾವು ಬಂದಿದ್ದು. ಸೊ ಇನ್ನೊಂದ್ಸತಿ ಫ್ರಂಟ್ ಸೈಡ್ಗೆ ಹೋಗೋಣ ನಾವು. ಸೊ 4 ಗಂಟೆ ಮೇಲೆ ಬಂದಿದ್ರೆ ಜಾಗ ಮಾತ್ರ ಕ್ರೇಜಿ ಆಗಿರೋದು. ಸನ್ಸೆಟ್ಟು ನೋಡ್ಬೋದು, ನಮ್ಮ ಅಣ್ಣ ಹೇಳ್ದ. ಸೊ ಸನ್ಸೆಟ್ಟು ಕ್ರೇಜಿ ಆಗಿರುತ್ತೆ ಈ ಕಡೆ ಅಂತ. ಸೊ ಹೇಳಿದ್ನಲ್ಲ 4 ಗಂಟೆಗೆ ನನಗೆ ಕೆಲಸ ಆಯ್ತಂತ. ಸೊ ಅದಕ್ಕೆ ಬೇಗ ಬಂದ್ವಿ ನಾವು. ಬಿಡಿ ಪರವಾಗಿಲ್ಲ, ಇಲ್ಲೇ ಇರುತ್ತಾನೆ. ಇನ್ನೊಂದ್ಸತಿ ಬರೋಣ. ಇನ್ನೊಂದ್ಸತಿ ನಾವು ಸನ್ಸೆಟ್ ಟೈಮಲ್ಲಿ ಬರೋಣ, ರಾತ್ರಿ ಹೊತ್ತು. ನೀವು ಕೂರ್ಗಿಗೆ ಯಾವಾಗ ಬಂದ್ರೂ ಕ್ರೇಜಿ ಆಗಿರುತ್ತೆ ಮಾತ್ರ ಕೂರ್ಗು. ನೀವು ಮಳೆಗಾಲದಲ್ಲೆಲ್ಲ ಬಂದರೆ ಇನ್ನೂ ಕ್ರೇಜಿ. ಸೊ ಇವಾಗ ನಾವು ಯಾವಾಗ ಮನೆಗೆ ಹೋಗ್ತಾ ಇರ್ತೀವಿ ಅವಾಗ ನೋಡಿ ಫುಲ್ ಅಂದರೆ ಫುಲ್ ಮೋಡ ಮುಚ್ಕೊಬಿಟ್ಟಿರುತ್ತೆ. ಸೊ ನನ್ನೇ ವೀಡಿಯೋದು ಅಷ್ಟೇ, ನಾವು ಯಾವಾಗ ಮನೆಗೆ ಹೋಗ್ತಾ ಇದ್ವಿ ಅವಾಗ ಬಿಸಿಲೇ ಇರಲಿಲ್ಲ, ಫುಲ್ಲು ನೆಲ ಬಂದುಬಿಟ್ಟಿತ್ತು ಈ ಕಡೆಲ್ಲ, ನೆರಳು. ಸೊ ಜಾಗದ ಬಗ್ಗೆ ಹೇಳಂಗಿಲ್ಲ, ಜಾಗ ಮಾತ್ರ ಕ್ರೇಜಿ ಆಗಿದೆ. ಇನ್ನೊಂದ್ಸತಿ ನಾವು ಯಾವಾಗ ಇನ್ ಫ್ಯೂಚರಲ್ಲಿ ಜೀಪ್ ತೆಗಿತೀವಿ ಅವಾಗ ಈ ರೋಡ್ ಕಾಣಿಸ್ತಿದೆಯಲ್ಲ, ಇದೇ ರೋಡಲ್ಲಿ ಬರೋಣ ಇನ್ನೊಂದ್ಸತಿ. ನಮ್ಮ ಅಣ್ಣ ತುಂಬ ಫಾಸ್ಟು. ಸೊ ಮ್ಯಾನ್ನ ಮತ್ತೆ ಕಾಣಿಸ್ತಾ ಇಲ್ಲ. ಹೋಗ್ಬೇಕಾದ್ರೂ ಕಾಣಿಸಿಲ್ಲ, ಅಲ್ಲ ಬರಬೇಕಾದ್ರೂ ಕಾಣಿಸಿಲ್ಲ, ಹೋಗ್ಬೇಕಾದ್ರೂ ಕಾಣಿಸ್ತಾ ಇಲ್ಲ. ಸೊ ಈ ಕಡೆ ರೋಡಲ್ಲಿ ನಮ್ಮ ಅಣ್ಣದು ವ್ಯಾನ್ ತೊಗೊಬಂದಿದ್ರೆ ಗಾಡಿ ಜೊತೆ ಬಾಡಿನೂ ಗೊತ್ತಾಗ್ತಿತ್ತು ನಮ್ಮದು. ಸೊ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ವಿ, ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದಿದ್ದು. ಸೊ ಬಂದರೆ ದೊಡ್ಡ ಗಾಡಿಯಲ್ಲಿ ಬರಬೇಕು, ಚೆನ್ನಾಗಿರುತ್ತೆ ಅವಾಗ ಆಫ್ ರೋಡ್ ಎಲ್ಲ ಮಾಡ್ಕೊಂಡು ಬರಬೇಕಾದ್ರೆ. ಜೀಪು ಅಂಥದ್ದು, ಇಲ್ಲ ಬೊಲಾರೋ. ಸೊ ಅವಾಗಲೇ ನಾವು ಯಾವಾಗ ನಾನು ಅಲ್ಲಿ ನಿಮಗೆ ಬೆಟ್ಟ ತೋರಿಸ್ತಿದ್ನಲ್ಲ, ಆ್ಯಕ್ಚುಲಿ ಅವಾಗ ಬೊಳೇರಲ್ಲಿ ಸ್ವಲ್ಪ ಜನನ ಕರ್ಕೊಂಡು ಹೋಗ್ತಾಯಿದ್ರು. ಕೆಲಸ ಮಾಡೋಕೆ ಬಂದಿರೋರು ಕಾಣಿಸುತ್ತೆ, ಯಾಕಂದರೆ ಅವರು ಅಲ್ಲಿ ಸುತ್ತಕ್ಕೆ ಬಂದಿರೋರ ಥರ ಇರಲಿಲ್ಲ. ಆ್ಯಕ್ಚುಲಿ ಕೆಲಸ ಮಾಡೋಕ್ಕೆ ಆ್ಯಕ್ಚುಲಿ ಬಂದಿದ್ದವರು. ಬೊಲಾರೋದಲ್ಲಿ ಏನೋ ಚೀಲಗಳೆಲ್ಲ ಇತ್ತು. ಅವ್ರನ್ನ ನಮ್ಮನ್ನ ನೋಡ್ಕೊಂಡು ಹೋಗ್ತಾಯಿದ್ರು, ನಾವು ಅವ್ರನ್ನ ನೋಡ್ಕೊಂಡು ಹೋಗ್ತಾಯಿದ್ವಿ. ಇನ್ನೀ ಹುಲಿ ಸಿಂಹ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ. ಬೇರೆ ಜನರು ನಮ್ಮನ್ನ ನೋಡ್ತಾರೆ, ನಾವು ಬೇರೆ ಜನರನ್ನ ನೋಡ್ತೀವಿ ಅಷ್ಟೇ. ಸೊ ನೋಡಿ, ಇಲ್ಲಿ ನಾವು ಬಂದಾಗ ಚಿಕ್ಕ ನೀರು ಹರಿತಾ ಇತ್ತು ಇಲ್ಲಿ, ನೋಡ್ಬೋದು ಇಲ್ಲಿ. ಸೊ ಫೈನಲಿ ನಮ್ಮ ವ್ಯಾನ್ ಇರೋ ಜಾಗಕ್ಕೆ ಬಂದ್ವಿ ನಾವು. ಸೊ ನೋಡ್ಬೋದು ಅಲ್ಲಿ ವ್ಯಾನ ನಿಲ್ಲಿಸಿ ನಾವು ಸ್ವಲ್ಪ ನೆರಳಲ್ಲಿ ಇಲ್ಲಿ ಅಂತ. ಸೊ ನೋಡಿ, ಇವಾಗ ಬಿಸಿಲೇ ಇಲ್ಲ ಗಾಯ್ಸ್. ನಾನು ಏನು ಹೇಳಿದೆ ನಿಮಗೆ, ಹೋಗ್ಬೇಕಾದ್ರೆ ಅಷ್ಟೇ ಬಿಸಿಲಿತ್ತು. ಸೊ ಇವಾಗ ನಾವು ಯಾವಾಗ ಅಲ್ಲಿಂದ ವಾಪಸ್ ಬಂದ್ವಿ, ಸೊ ಮೋಡ ಮುಚ್ಕೊಬಿಟ್ಟಿದೆ, ಸಣ್ಣ ಮೋಡ ಮುಚ್ಕೊಬಿಟ್ಟಿದೆ. ಸೊ ಬನ್ನಿ, ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾವು ಹೋಗ್ತಾ ಇರಬೇಕು. ಸೊ ನೋಡ್ಬೋದು ನೀವು ಇಲ್ಲಿ ಸನ್ನು ಇಲ್ಲೇ ಇದೆ, ಮೂನ್ ಕೂಡ ಇಲ್ಲೇ ಇದೆ. ಜಾಗ ಮಾತ್ರ ಕ್ರೇಜಿ ಆಗಿತ್ತು, ನೋಡ್ಬೋದು ನೀವು ಇಲ್ಲಿಂದ. ಸೊ ನಾವು ಯಾವಾಗ ಮೇಲೆ ಬಂದು ಇವಾಗ ಫುಲ್ ನೆರಳಾಗ್ಬಿಟ್ಟಿದೆ, ಚೂರು ಬಿಸಿಲು ಕಾಣಿಸ್ತಿಲ್ಲ ನಮಗೆ.
ಸೊ ನಾನು ಮಾತಾಡ್ತಾ ಇದ್ದಿದ್ದು ಇದೇ ರೋಡ್ ಬಗ್ಗೆ. ಸೊ ನೋಡ್ಬೋದು ಇಳಿಸ್ಬೇಕಾದ್ರೆ ಏನು ಈಸಿಯಾಗಿ ಇಳಿಸ್ಬೋದು ಅಂತ. ಸೊ ಈ ರೋಡ್ನ ನಾನು ಯಾಕೆ ಹಿಲ್ ಕ್ಲೈಂಬ್ ರೇಸಿಂಗ್ಗೆ ಕಂಪೇರ್ ಮಾಡಿದೆ ಅಂದರೆ ಆ ಗೇಮಲ್ಲಿ ಹೆಂಗೆ ನಾವು ಹಚ್ಬೇಕಾದ್ರೆ ಫುಲ್ ಸ್ಟೀಪ್ ಆಗಿರುತ್ತೋ ಕಷ್ಟ ಆಗುತ್ತೆ ಹಚ್ಚೋಕ್ಕೆ. ಸೊ ಇದು ಹಚ್ಬೇಕಾದ್ರೂ ನಮ್ಗೆ ಈ ರೋಡು ಅಷ್ಟೇ ಸ್ಟೀಪ್ ಆಗಿತ್ತು, ಹಚ್ಚೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಇಳಿಸ್ಬೇಕಾದ್ರೆ ಆರಾಮ್ಸೆ ನ್ಯೂಟ್ರಲಲ್ಲೇ ಇಳಿಸ್ಬೋದು ನಾವು. ಹುಡುಕಿ ನೇರ ನೋಡಿ ಸಿಗದೆ ಜಲಕ್ಕೆ ಬರುವೆ, ಏನೋ ತಿರುಳೆ ಕಾಯೋ ಇರುಳೆ, ನೀನು ತಿರುಗಿ ಬರದೆ ಬರೆದಾದ ಸೊ ಫೈನಲಿ ನಾವು ಮನೆಗೆ ಬಂದು ರೀಚ್ ಆಯಿತು. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕು ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಇದೇ ಥರ ಇನ್ನೊಂದು ಕ್ರೇಜ್ ಆಗಿರೋ ವಿಡಿಯೋ ಸಿಗೋಣ. ಅದೇವರೆಗೂ ಬಾಯ್.